But look at this place. Amazing. ಯೋ ಬಾಯ್ಸ್, ಇವಾಗ ಬಾಹುಬಲಿ ಹಿಲ್ಸ್ ಬಂದಿದ್ದೀವಿ. ಫುಲ್ ಚಳಿ ಇದೆ, ಬಾಯಲ್ಲೆಲ್ಲ ಹೊಗೆ ಬರ್ತಿದೆ. ಲಿಟ್ರಲಿ ಟೆಂಪರೇಚರ್ 8 ಡಿಗ್ರಿ ಐತೆ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಎಲ್ಲರನ್ನು. ಚೀಸ್ ಬಾಲ್ಸ್ ತಿಂದು ಬಂದಿದ್ದಾರೆ. ಚೀಸ್ ಅಂತ ಲಿಟ್ರಲಿ ಇದು ಡಿಫ್ರೆಂಟ್ ರಾಜಸ್ಥಾನ್. After long highways and countless kilometers, we finally entered Udaipur. ಮಸಾಲ ಪೂರಿ ಅಂತ, ಇದು ಮಸಾಲ ಪೂರಿ ಥರನೇ ಕಾಣ್ತಿಲ್ಲ ಯಾಕೋ. ಓಕೆ, ಹಿಯರ್ ವಿ ಆರ್ ಅಟ್ ಜಿಂಕ್ ಪಾರ್ಕ್ ಫತೆ ಸನ್ಸೆಟ್ ವ್ಯೂ ಪಾಯಿಂಟ್. ನಮ್ಮ ಟಿ ಪಿ ಯಾವುದೋ ಸ್ವಲ್ಪ ಸ್ನ್ಯಾಕ್ಸ್ ಸೆಂಟ್ರ್ ಹುಡುಕಿದ್ದ ಇಲ್ಲಿ ಆನ್ ದ ವೇನೆ. ರೂಮಿಗೆ ಚೆಕ್-ಇನ್ ಆಗಿ ಊಟ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ. ಈ ನಮ್ಮ ದೀಪಕ್ ಚಳಿನಲ್ಲಿ ಅದು ಎಲ್ಲೆಲ್ಲಿ ತಿರುಗಿಸ್ತಾವನೋ ಗೊತ್ತಿಲ್ಲ ಇನ್ನು. ನೋಡೋಣ, ಹೋಗ್ಬೇಕು. ಚಳಿ ಇದೆ. ಯೋ ಬಾಯ್ಸ್, ಇವಾಗ ಬಾಹುಬಲಿ ಹಿಲ್ಸ್ ಬಂದಿದ್ದೀವಿ. ಫುಲ್ ಚಳಿ ಇದೆ, ಬಾಯಲ್ಲೆಲ್ಲ ಹೊಗೆ ಬರ್ತಿದೆ. ನೆಟ್ವರ್ಕ್ ಇಲ್ಲ. ನೋ ನೆಟ್ವರ್ಕ್ ಬಾಯ್ಸ್. ಲಿಟ್ರಲಿ ಟೆಂಪರೇಚರ್ 8 ಡಿಗ್ರಿ ಐತೆ. ನಾವು ನೋಡಿ ಸ್ವೆಟರ್ ಜಾಕೆಟ್ ಅಂತ ಹಾಕೊಂಡು ತಿರುಗ್ತಿದ್ವಿ. ಯಾವುದೋ ಮೇಲೊಂದು ಟೀ ಶರ್ಟ್ ಹಾಕೊಂಡು ಬಂದವನೇ. Our morning started at Bahubali Hills, a simple place, but the view from the top changes everything. It was end of December, peak winter. Anta ಚಳಿಲಿ ಒಂದು ಚಾಯ್ ಮ್ಯಾಂಡೇಟರಿ ಅಲ್ವಾ? ಬಿಸಿ ಕಾಯಿಸ್ಕೊಂಡು ಚಾಯ್ ಕುಡಿಯೋ ಮಜಾನೇ ಬೇರೆ. After having a tea, we started climbing that beautiful hill. As the sunlight slowly touched the lake, that view was just delightful. There was a reason why Udaipur called City of Lakes. Pichola, Fateh Sagar, Jian, Rang Sagar, the list just goes on. ಯೂಶಲಿ ನಮಗೆ ರಾಜಸ್ಥಾನ ಅಂದ ಕೂಡಲೇ ಡೆಸರ್ಟ್, ಸ್ಯಾಂಡ್ ಡ್ಯೂನ್ಸ್ ಅಥವಾ ಕ್ಯಾಮಲ್ಸ್ ನೆನಪಾಗುತ್ತಲ್ವಾ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರಾಜಸ್ಥಾನ್. ಯಾವುದೋ ವೆಸ್ಟರ್ನ್ ಘಾಟ್ಸಿಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಅಮೇಝಿಂಗ್. And after all this, cherry on the top, ಅಲ್ಲೇ ಮ್ಯಾಗಿ ಮಾಡ್ತಾ ಇದ್ರು ಆಯ್ತಾ. ಆ ವ್ಯೂ, ಆ ಮ್ಯಾಗಿ, for a moment, no words. And something still felt unfinished. ಒಂದು ಚಾಯ್ ಇಲ್ಲ ಅಂದ್ರೆ ಹೆಂಗೆ ಅಲ್ವಾ? And here we go. What a beautiful morning. ಆ ಚಳಿಗೆ ನಮ್ಮ ಟಿ ಪಿ ಇನ್ನ ರೂಮಲ್ಲೇ ಮಲಗಿದ್ದ. ನಾ ಬರಲ್ಲ, ನೀವು ಹೋಗಿ ಬನ್ನಿ ಅಂತ. ಬ್ರೋ, ಯು ಮಿಸ್ಡ್ ಇಟ್. ಇದಾದ್ಮೇಲೆ ನಾವು ವಾಪಸ್ ರೂಮಿಗೆ ಹೋದ್ವಿ. ವಿ ಗಾಟ್ ರೆಡಿ. We are going towards Udaipur City Palace. Let's go explore Udaipur.
The true soul of Udaipur stands beside Lake Pichola, the magnificent city palace. That's new. 1559 ಅಲ್ಲಿ ಡ್ಯೂ ಟು ಮೊಘಲ್ ಪ್ರೆಷರ್ ಮಹಾರಾಣಾ ಉದಯ್ ಸಿಂಗ್ ಸ್ಟಾರ್ಟೆಡ್ ಟು ಬಿಲ್ಡ್ ದೇರ್ ನ್ಯೂ ಕ್ಯಾಪಿಟಲ್. ಆಗ ಒಬ್ಬ ಋಷಿ ಉದಯ್ ಸಿಂಗ್ಗೆ ತನ್ನ ಹೊಸ ಕ್ಯಾಪಿಟಲ್ನ ಪಿಚೋಳ ಲೇಕ್ ಮೇಲೆ ಕಟ್ಟು ಅಂತ ಹೇಳ್ತಾರೆ. ದಟ್ ಒನ್ ವರ್ಡ್ ಗೇವ್ ಬರ್ತ್ ಟು ಸಿಟಿ ಪ್ಯಾಲೇಸ್ ಅಂಡ್ ಉದಯ್ಪುರ್. ಡ್ರೀಮ್ ಆಫ್ ಒನ್ ಕಿಂಗ್, generations of hard work. ನಮ್ಮ ಟಿ ಪಿ ಭಾಳ ಆಸೆ ಪಟ್ಬಿಡ ಕಾರಲ್ಲಿ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ಬಂದು ಕೂತಿದ್ದೀವಿ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ ಎಲ್ಲಾನು. ಚೀಸ್ ಬಾಲ್ಸ್ ತಿನ್ಬಂದಿದ್ದಾರೆ, ಚೀಸ್ ಅಂತ ನಡಿಯಕ್ಕಾಗಿಲ್ಲ. ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ, ಅದಕ್ಕೆ ಕುತ್ಕೊಂಡಿದೀವಿ. ನಮ್ಮನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ತವ್ರೆ. ಈ ಸಿಟಿ ಪ್ಯಾಲೇಸ್ ಸ್ಟಾರ್ಟ್ ಮಾಡಿದ್ದು ಉದಯ್ ಸಿಂಗ್ಗೆ ಆದ್ರೂ there is one name kept on coming: Maharana Pratap, son of Uday Singh. In 1572, he took over after Uday Singh's death. Akbar, one of very powerful emperor at that time, ಪ್ರತಿಯೊಬ್ಬ ಕಿಂಗ್ ಅವನ ಮುಂದೆ ತಲೆಬಾಗಿದ್ರು. ಬಟ್ ಪ್ರತಾಪ್ stood against and told him, I will not leave my people and land. ಅಕ್ಬರ್ ಪ್ರತಾಪ್ ಜೊತೆ ಅಲೈನ್ಸ್ ಮಾಡಬೇಕು ಅಂತ ತುಂಬಾ ಸರಿ ಪ್ರಪೋಸಲ್ಸ್ ಕಳಿಸ್ದ. ಬಟ್ ಪ್ರತಾಪ್ ರಿಜೆಕ್ಟೆಡ್ ದೆಮ್, ಬಿಲೀವಿಂಗ್ ದಟ್ freedom and dignity of Mewar were above everything. This made Akbar to start a war. In 1576, Mughals somehow win adru kuda they could not capture Pratap. He continued the war from Aravali Hills. Then again he started reclaiming the lost territories. ಅಕ್ಬರ್ಗೆ ಪ್ರತಾಪ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಪ್ರತಾಪ್ ಡಿಂಟ್ ಲೀವ್ ಅರಾವಳಿ. ಆ ಜಂಗಲಲ್ಲೇ ಏನು ಸಿಗುತ್ತೋ ಅದು ತಿಂದ್ಕೊಂಡು ಬಂಡೆ ಮೇಲೆ ಮಲ್ಕೊಂಡು ಮೇವಾರಲ್ಲೇ ಇದ್ದ. ಇನ್ 1582 ಫೈನಲಿ he had reclaimed Mewar. Uday Singh started City Palace, but Pratap gave a meaning to it. After City Palace, one dream was already in mind. Sunset time alli Fateh Sagar Lake boat ride ಮಾಡಬೇಕು ಅಂತ. In travel, not everything goes to plan, and it shouldn't either. Some moments happened with us also. The water sits quietly. ದೂರದಲ್ಲಿ ಒಂದು ಬೋಟ್ ಕಾಣಿಸ್ತಾ ಇತ್ತು and the sky started changing color. ನಾವು ಕ್ಯೂವಲ್ಲಿ ನಿಂತಿದ್ವಿ. The sunset is happening right there. Sky turned orange, turned red, turned black. We watched it standing in the queue. Then ನಮಗೆ ಬೋಟ್ ಸಿಕ್ತು with that dark sky. With disappointment and frustration ನಾವು ಬೋಟ್ ಹತ್ತಿದ್ವಿ. ಬಟ್ ಬೋಟ್ ಹತ್ತಿದ ಮೇಲೆ that cold wind on the face and watching Udaipur lights, ನಾವು ಅಂದ್ಕೊಂಡಾಗೆ ಆಗಲಿಲ್ಲ. ಬಟ್ that's what makes a travel experience. Coming down from the boat, our body was tired, heart was full, but the stomach was empty.
ಊಟ ಮಾಡಿಕೊಂಡು ನಾವು ಸೀದಾ ಅಲ್ಲಿಂದ ರೂಮ್ ಕಡೆ ಹೊರಟ್ವಿ. ಆ್ಯಂಡ್ that's it for this video. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, share it with your friends and family. Thanks for watching.